ಒಡವೆಗಳ ಮೇಲೆ ಬೀಳ್ಬೇಕಾ? ಸಾಕ್ ನಿಲ್ಸೆ. ಅಯ್ಯೋ, ಈಗ ಏನ್ ಮಾಡ್ಲಪ್ಪ ದೇವ್ರೇ? ಅಯ್ಯೋ, ಅನಾವಶ್ಯಕವಾಗಿ ಇವ್ರು ಶಾಪ ಬೇರೆ ಹಾಕ್ತಿದ್ದಾರೆ. ಒಂದ್ ವೇಳೆ ಆ ಶಾಪ ನಿಜ ಆದ್ರೆ ಕಳ್ತನ ಮಾಡಿದ್ ನಾನು ಅಲ್ವಲ್ಲ. ಕಳ್ತನ ನಾನ್ ಮಾಡದೆ ಹೋದ್ರು ಕಾರಣ ನಾನೇ ಅಲ್ವಾ? ಅಂದ್ರೆ ನನ್ ಕೈ, ನನ್ ಕಾಲು, ನನ್ ಬಾಯಿ. ಅಯ್ಯೋ, ಅತ್ತೆ ಹೇಳಿದೆಲ್ಲ ನಿಜ ಆಗ್ಬಿಡತ್ತಾ? ಇಲ್ಲ ಬಿಡು, ನಮ್ಮತ್ತೆನೇ ಅಲ್ವಾ. ನನಗೆ ಅಮ್ಮ ಇದ್ದ ಹಾಗೇನೆ. ಅಮ್ಮನ ಶಾಪ ಮಕ್ಳಿಗೆ ಯಾವತ್ತೂ ತಾಕಲ್ಲ ಅಲ್ವಾ? ಅಯ್ಯೋ, ಏನಾಯ್ತು ಪದ್ಮ? ಯಾಕೆ ಏನ್ ಗೊತ್ತ್ರಿ ನನ್ ಸಂಕಟ? ಏನ್ ಗೊತ್ತು ನಿಮ್ಗೆ? ಅಯ್ಯೋ, ನನ್ ಒಡವೆಗಳು. ಬೆಳಿಗ್ಗೆನೆ ಮನೇಲಿ ಕೂತ್ಕೊಂಡ ಅಳು ಏನಮ್ಮ? ಅಳೋದನ್ ಬಿಟ್ಟು ನನ್ಗಿನ್ನೇನು ಉಳ್ದಿದೆ ಅಣ್ಣ? ನನ್ ಎಲ್ಲ ಒಡವೆಗಳನ್ನು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಅಳೋದ್ರ ಬದಲು ಬಂಗಾರನೆಲ್ಲ ತಗೊಂಡ್ಬಂದು ಅತ್ತಿಗೆ ಕೈಲಿ ಕೊಡ್ಬೋದಿತ್ತಲ್ವಾ? ಅವರು ಸೇಫ್ ಆಗಿ ಎತ್ತಿಡ್ತಿರ್ಲಿಲ್ವಾ? ಕಳ್ಳ ಯಾವನೇ ಆಗಿದ್ರು ಅಣ್ಣನ ರೂಮ್ ಒಳಗಡೆ ಹೋಗಕ್ ಧೈರ್ಯ ಮಾಡ್ತಿದ್ನ. ಈ ಯೋಚನೆ ನನಗ್ ಬರ್ಲೇ ಇಲ್ಲ ಕಣೋ ಶಿವರಾಜು. ಅತ್ತಿಗೆ ಕೊಟ್ಟಿದ್ರೆ ನನ್ ಬಂಗಾರಕ್ಕೆ ಕಾಲೇ ಬರ್ತಾ ಇರ್ಲಿಲ್ಲ. ಆ ಮನೆ ಹಾಳನ್ ಕಣ್ಣು ನನ್ ಬಂಗಾರದ ಮೇಲೆ ಬೀಳ್ತಾನೆ ಇರ್ಲಿಲ್ಲ ಕಣೋ. ನನ್ ಒಡವೆಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟೆ. ಅತ್ತೆ, ನೀವು ಅಳ್ಬೇಡಿ. ಹೋಗಿರೋದು ಸ್ವಲ್ಪ ಒಡವೆ ತಾನೆ. ನಾನ್ ನಿಮ್ಗೆ ಮತ್ತೆ ಅದಕ್ಕಿಂತ ಜಾಸ್ತಿನೇ ಒಡವೆ ಮಾಡಿಸ್ಕೊಡ್ತೀನಿ, ಸರಿನಾ? ನೀವ್ ಈ ತರ ಅಳೋದೆಲ್ಲ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಅತ್ತೆ. ಹೌದತ್ಗೆ, ನೀವು ಕೊಡ್ತಾನೆ ಇರಿ, ಅವ್ನ್ ಯಾರೋ ಕದಿತಾನೆ ಇರ್ಲಿ. ನನ್ ಒಡವೆಗಳನ್ನ ಕಳ್ತನ ಮಾಡ್ದನ್ನ ಮಾತ್ರ ಸುಮ್ನೆ ಬಿಡಬಾರ್ದು. ಈ ಮನೇಲಿರೋರೆ ನನ್ ಒಡವೆಗಳನ್ನ ಕದ್ದು ಬಿಟ್ಟಿದ್ದಾರೆ. ಪದ್ಮ, ಮನೆಯವರು ಅನ್ನೋ ಮಾತನ್ನ ಮಾತಾಡ್ಬೇಡ. ನಮ್ ಮನೆಯಲ್ಲಿರೋರು ಯಾರು ಅಂತ ನೀಚವಾದ ಕೆಲ್ಸ ಮಾಡಲ್ಲ. ಇದ್ಯಾರೋ ಹೊರಗಿನವ್ರು ಮಾಡಿರೋ ಕೆಲ್ಸ. ಮತ್ತು ಹೊರಗಡೆಯವ್ರು ಯಾರು ಕದ್ದಿದ್ದಾರೆ ಅಂತ ಹೇಗ್ ಗೊತ್ತಾಗತ್ತಣ್ಣ? ನನ್ ಒಡವೆಗಳಿಗೆ ಎಳ್ಳು ನೀರು ಬಿಟ್ಟ ಹಾಗೇನಾ? ಅತ್ಗೆ, ಪೊಲೀಸ್ ಅವರು ಆ ಕಳ್ಳನ ಹಿಡಿತಾರೆ ಬಿಡಿ ಅತ್ಗೆ. ಪೊಲೀಸರಿಗಿಂತ ಮುಂಚೆನೆ ನಮ್ಮ ಮನೇಲಿ ಕಳ್ತನ ಮಾಡಿರೋರನ್ನ ನಾನ್ ಹಿಡಿತೀನಿ. ಆದ್ಯನ ಹೇಗಾದ್ರೂ ತಡಿಬೇಕು ಅಂದೆ, ಅದಕ್ಕೆ ನಾನು ಕದ್ದೆ. ಪ್ರಶಾಂತ್ ನನ್ಗೋಸ್ಕರ ಕಳ್ತನ ಮಾಡಿದ್ದಾನೆ ಅಂತ ಅಪ್ಪಂಗೆ ಗೊತ್ತಾದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ಮನೇಲಿ ಬೇಕಾದಷ್ಟು ಕಾರ್ಯಕ್ರಮ ಇಟ್ಕೊಂಡು ಏನೇ ಇದ್ದಾಳು? ನಡೀರಿ. ಹೌದು ಅದ್ಕೆ, ಮೆಹಂದಿ ಫಂಕ್ಷನ್ ಮಾಡ್ಬೇಕು ಅಲ್ವಾ? ಅತ್ತೆ, ಆ ಬಂಗಾರದ ಬಗ್ಗೆ ಮರ್ತೋಗಿ ಎಲ್ಲರ ಜೊತೆ ಆನಂದವಾಗಿರ್ಬೇಕಾಗಿರೋ ಸಮಯ ಇದು. ಇವಾಗ ನೀವ್ ಹೀಗಿದ್ರೆ ಹೇಗ್ ಹೇಳಿ? ಹಾ, ನನ್ ಮಗಳು ಹೇಳ್ದಾಗೆ ಅಷ್ಟು ಬಂಗಾರನ ನಾವು ಮಾಡಿಸ್ತೀವತ್ಗೆ. ಮದ್ವೆ ಕೆಲ್ಸ ಇಟ್ಕೊಂಡು ನೀವ್ ಹೀಗ್ ದುಃಖ ಪಡ್ತಿದ್ರೆ ಮದ್ವೆಲ್ ಸಂತೋಷ ಹೇಗಿರತ್ತತ್ಗೆ? ಅತ್ತೆ, ನಿಮ್ಗೆ ನನ್ ಮಾತಿನ ಮೇಲೆ ನಂಬಿಕೆ ಇದೆ ಅಲ್ವಾ? ಇವಾಗ ಬಂಗಾರದ ಬಗ್ಗೆ ಮರ್ತ್ ಹೋಗಿ ಅತ್ತೆ. ಅತ್ಗೆ, ಭಾವನವ್ರೆ ಸ್ವತಃ ಆ ಕಳ್ಳನ ಹಿಡಿತೀನಿ ಅಂತ ಹೇಳಿದ್ರು. ಚಾರು ಅವರು ಮತ್ತೆ ಬಂಗಾರ ಕೊಡ್ತೀನಿ ಅಂತಿದ್ದಾರೆ. ಇನ್ನು ನಿಮ್ಗೇನ್ ಚಿಂತೆ? ಮದ್ವೆ ಆಗೋವರ್ಗೂ ಯಾವುದೇ ಕಾರಣಕ್ಕೂ ನಿಮ್ ಮುಖದಲ್ಲಿ ದುಃಖ ಕಾಣಿಸೋ ಹಾಗಿಲ್ಲ, ಸರಿನಾ? ನಾವೀಗ ಮೆಹಂದಿ ಫಂಕ್ಷನ್ ಮಾಡ್ಬೇಕು, ಸರಿನಾ? ಈಗ ನೀವ್ ಹೋಗಿ ಚೆನ್ನಾಗಿ ರೆಡಿ ಆಗಿ ಬನ್ನಿ, ಹೋಗಿ. ಹಾ, ಅಣ್ಣ ನನಗ್ ಮಾತು ಕೊಟ್ಟಿದ್ದಾನೆ, ನೀನು ನನಗ್ ಮಾತು ಕೊಡ್ತಿದ್ಯಾ. ಇನ್ನು ನನಗ್ ಭಯ ಯಾಕ್ಬಿಡು. ಇನ್ನು ಎಷ್ಟೊಂದು ಶಾಸ್ತ್ರಗಳಿದಾವೆ, ಎಲ್ರು ರೆಡಿ ಆಗ್ಬೇಕು ತಾನೆ. ನಿಂತಿದ್ದೀರಲ್ಲ, ನಡೀರಿ ನಡೀರಿ, ಬೇಗ ನಡೀರಿ. ಬನ್ನಿ. ನಡೀರಿ. ನಡಿಯಮ್ಮ. ಇಷ್ಟಕ್ಕೂ ನಮ್ಮನೇಲಿ ಕಳ್ತನ ಮಾಡೋ ಧೈರ್ಯ ಇಲ್ಲಿ ಯಾರಿಗಿದೆ?
ಸರಿ ಆಯ್ತು, ಮನೇಲಿ ಕೆಲಸ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ರಾಜಿ ರಾಜಿ ಯಾವಾಗ್ಲೂ ಹೀಗೆ ಇಲ್ಲ, ಮಾಡ್ತಿಲ್ಲ. ಮತ್ತೆ ಕಾಲ್ ಮಾಡ್ತೀನಿ, ನನಗೆ ಕೆಲ್ಸಗಳಿದೆ, ಸರಿನಾ? ಇಲ್ಲಿದ್ಯಾ ನನ್ ಕ್ಯಾಮ್ರಾ? ಮಾತಾಡೋದು. ಇವಾಗಿದೆ ನಿನಗ್ ಮಾರಿ ಹಬ್ಬ. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಅಕ್ಕ. ಲವ್ ಯು. ಲವ್ ಯು. ರಾಜಿ ಥ್ಯಾಂಕ್ ಯು ರಾಜಿ. ನನ್ನ ಮನಸ್ಸಲ್ಲಿರೋ ಮಾತನ್ನ ಅರ್ಥ ಮಾಡ್ಕೊಂಡ ಹಾಗೆ ತುಂಬಾ ಚೆನ್ನಾಗಿ ಹೇಳಿದೆ. ಥ್ಯಾಂಕ್ ಯು ವೆರಿ ಮಚ್ ರಾಜಿ. ಹಲೋ ಹಲೋ, ಯಾಕೆ ಫೋನ್ ಮಾಡಿದ? ಥ್ಯಾಂಕ್ ಯು ಯಾಕೆ ಹೇಳ್ದ? ಏನ್ ಪ್ರಭಾಸ್ ಈಗೇನ್ ಹೇಳ್ತೀಯಾ? ಅವಳು ಹೇಳಿದ್ ಕೇಳಿಸ್ಕೊಂಡ? ನಂಬಕ್ಕಾಗ್ತಿಲ್ಲ ಕಣೋ ಪ್ರಶಾಂತ್. ಏನೇ ಆದ್ರೂ ಒಟ್ನಲ್ಲಿ ರಾಜಲಕ್ಷ್ಮಿನಂತೂ ಬೀಳ್ಸ್ಕೊಬಿಟ್ಟೆ. ತುಂಬಾ ಅದೃಷ್ಟವಂತ. ಈ ಕಡೆ ಬಂಗಾರ ಸಿಕ್ತು, ಆ ಕಡೆ ಬಂಗಾರದಂತ ರಾಜಲಕ್ಷ್ಮಿ ಪ್ರೀತಿನೂ ಸಿಕ್ತು. ರಾಜಲಕ್ಷ್ಮಿ ಪ್ರೀತಿಗೋಸ್ಕರನೇ ತಾನೇ ಇದೆಲ್ಲ ನಾನು ಮಾಡಿದ್ದು.